ನಮಸ್ಕಾರ ಸ್ನೇಹಿತರೆ. ಕುಂಭಕರ್ಣನ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಅತಿಯಾದ ನಿದ್ರಾವಸ್ಥೆಯ ವ್ಯಕ್ತಿ ಎನ್ನುವುದು. ರಾಕ್ಷಸ ಕುಲದವನಾದ ಇವನು ರಾವಣನ ಕಿರಿಯ ಸೋದರ. ದೈತ್ಯಾಕಾರದ ದೇಹ
ರಾಮನು ವಿಷ್ಣುವಿನ ಅವತಾರ. ಯುದ್ಧದಲ್ಲಿ ಅವನನ್ನು ಸೋಲಿಸುವುದು ಅಸಾಧ್ಯ ಎಂಬ ಸಂಗತಿ ಅವನಿಗೆ ಮೊದಲೇ ಅರಿವಿತ್ತು. ಎಲ್ಲದರ ಹೊರತಾಗಿಯೂ ರಾವಣನ ಸೈನ್ಯ ಯುದ್ಧ ಭೂಮಿಗೆ ಹೋಗಿತ್ತು. ಕುಂಭಕರ್ಣನು ಅತ್ಯಂತ ಶಕ್ತಿಶಾಲಿಯಾಗಿದ್ದನು. ಅವನ ಶಕ್ತಿ ಹಾಗೂ ಯುಕ್ತಿಯಿಂದ ರಾಮ ಈ ಸಮುದ್ರ ಮಂಥನ ಕುರಿತು ಅನೇಕ ಘಟನೆಗಳನ್ನು ಉಲ್ಲೇಖಿಸಲಾಗಿದೆ. ಅಪ್ಸರೆಯರನ್ನು ಸೌಂದರ್ಯದ ಸಂಕೇತವೆಂದು ಪರಿಗಣಿಸಲಾಗಿದೆ. ಅಪ್ಸರೆಯರು ಯಾವಾಗಲೂ ಕನ್ಯೆಯರಾಗಿರುತ್ತಾರೆ. ಅವರ ಸೌಂದರ್ಯವು ಎಂದಿಗೂ ಕಡಿಮೆಯಾಗುವುದಿಲ್ಲ ಮತ್ತು ವೃದ್ಧಾಪದ ದುಃಖವನ್ನು ಅವರು ಎಂದಿಗೂ ಅನುಭವಿಸುವುದಿಲ್ಲ. ದೈವಿಕ ಅಪ್ಸರೆಯರಲ್ಲಿ 11 ಅಪ್ಸರೆ ಇದ್ದಾರೆ. ಆದರೆ ಅವರಲ್ಲಿ ಕೆಲವರು ನಿಜವಾಗಿಯೂ ಅನನ್ಯ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಅನನ್ಯ ಅಪ್ಸರೆಗಳಲ್ಲಿ ಪ್ರಮುಖವಾದವಳೇ ರಂಭೆ, ಮೇನಕೆ ಹಾಗೂ ಊರ್ವಶಿ. ಆದರೆ ಈ ಮೂವರಲ್ಲಿ ರಂಭೆಯೇ ಅತ್ಯಂತ ಸುಂದರ ಕನ್ಯೆ ಎಂದು ನಂಬಲಾಗಿದೆ. ಆದರೆ ರಂಭೆಯ ಕುತೂಹಲ ಜೀವನದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ರಂಭೆ ಕಶ್ಯಪ ಮಹರ್ಷಿ ಮತ್ತು ಅವರ ಪತ್ನಿ ದ್ರಾದ ಅವರ ಪುತ್ರಿಯೇ ಈ ಅಪ್ಸರೆ ರಂಭೆ. ಕಶ್ಯಪ ಮಹರ್ಷಿ ಮತ್ತು ಅವರ ಪತ್ನಿ ಪ್ರಾಧಾರ ಅವರ ಪುತ್ರಿಯೇ ಈ ಅಪ್ಸರೆ ರಂಭೆ. ಈಕೆಯ ಸೌಂದರ್ಯಕ್ಕೆ ಯಾರೂ ಕೂಡ ಸರಿಸಾಟಿಯಾಗಿಲ್ಲ. ಆಕೆಯ ಸೌಂದರ್ಯವನ್ನು ನೋಡಿದಾಕ್ಷಣ ಋಷಿ ಮುನಿಗಳು ಕೂಡ ದಂಗಾಗಿ ನಿಂತು ಬಿಡುತ್ತಿದ್ದರು. ಒಂದು ದಿನ ರಾಕ್ಷಸ ರಾಜ ರಾವಣ ಕೈಲಾಸ ಪರ್ವತವನ್ನು ನೋಡಲು ಹೋಗುತ್ತಾನೆ. ಆತ ಕೈಲಾಸವನ್ನು ತಲುಪಿದಾಗ ದಿನ ಆಗಲೇ ಮುಗಿದಿತ್ತು. ಕೈಲಾಸದ ಸಂತೋಷಕರ ವಾತಾವರಣ ನೋಡಿದ ರಾವಣನು ಅಲ್ಲಿಯೇ ತನ್ನ ರಾತ್ರಿಯನ್ನು ಕಳೆಯಲು ನಿರ್ಧರಿಸುತ್ತಾನೆ. ಒಂದು ಕಡೆ ಮಂದಾಕಿನಿ ನದಿಯ ಸಮುದ್ರ ಸ್ವರ ಮತ್ತು ಇನ್ನೊಂದು ಕಡೆ ಕದಂಬ, ಚಂಪಾ ಮತ್ತು ಮಂದಾರದಂತಹ ಪರಿಮಳಯುಕ್ತ ಹೂಗಳ ವಾತಾವರಣವನ್ನು ಮೆಚ್ಚಿ ಅವನು ಮೋಡಿಯಾಗುತ್ತಾನೆ. ಧನೇಶ್ವರ ಕುಬೇರನ ಅರಮನೆಯೂ ಕೂಡ ಕೈಲಾಸ ಪ್ರದೇಶದಲ್ಲೇ ಇತ್ತು. ರಾತ್ರಿಯಲ್ಲಿ ಕುಬೇರನ ಅರಮನೆಯಿಂದ ಅಪ್ಸರೆಗಳ ಶಬ್ದ ಕೇಳಿ ಬರುತ್ತಿತ್ತು. ತಂಪಾದ ಗಾಳಿಯಿಂದ ಹೂಗಳ ಸುಗಂಧ ವಾಸನೆ ರಾವಣನ ಮನಸ್ಸಿನಲ್ಲಿ ಕಾಮದ ಉತ್ಕರ್ಷೆಯನ್ನು ಹೆಚ್ಚಿಸುತ್ತದೆ. ಆತ ವಿಚಲಿತನಾಗುತ್ತಾನೆ. ರಾವಣನ ಮನಸ್ಸು ಮಹಿಳೆಯ ರೂಪವನ್ನು ಸವಿಯುವ ತವಕದಲ್ಲಿತ್ತು. ಆದರೆ ಆ ಏಕಾಂತ ಸ್ಥಳದಲ್ಲಿ ಇದು ಸಾಧ್ಯವಿಲ್ಲವೆಂದು ಅವನಿಗೂ ಕೂಡ ಅರಿವಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ರಾವಣನ ದೃಷ್ಟಿ ಒಂದು ಓರ್ವ ಕನ್ಯೆಯ ಮೇಲೆ ಹರಿಯುತ್ತದೆ. ಅಂಥ ಸುಂದರವಾದ ಕನ್ಯೆ ಇಂಥ ರಾತ್ರಿಯಲ್ಲಿ ಎಲ್ಲಿ ಹೋಗುತ್ತಿದ್ದಾಳೆ ಎಂದು ರಾವಣನು ಯೋಚಿಸಲು ಪ್ರಾರಂಭಿಸುತ್ತಾನೆ. ಆ ಕನ್ಯೆಯು ದೇಹಕ್ಕೆ ಶ್ರೀಗಂಧವನ್ನು ಹಚ್ಚಿಕೊಂಡಿದ್ದು ತಲೆಯಲ್ಲಿ ಸುಗಂಧ ಭರಿತ ಹೂವನ್ನು ಕೂಡ ಮುಡಿದಿದ್ದಳು. ರಾವಣನು ಆಕೆಯ ಯೌವನವನ್ನು ನೋಡಿದ ನಂತರ ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಬಿಟ್ಟಿದ್ದ. ಅವನು ಮುಂದೆ ಹೆಜ್ಜೆ ಹಾಕುತ್ತಾ ಆ ಕನ್ಯೆಯನ್ನು ಹಿಂಬಾಲಿಸುತ್ತಾನೆ ಹಾಗೂ ಆ ಕನ್ಯೆಯ ಕೈಯನ್ನು ಕೂಡ ಹಿಡಿಯುತ್ತಾನೆ. ಸುಂದರಿ, ನೀನು ಯಾರು? ರಾತ್ರಿಯಲ್ಲಿ ನೀನು ಏಕಾಂಗಿಯಾಗಿ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ರಾವಣ ಪ್ರಶ್ನಿಸುತ್ತಾನೆ. ಕತ್ತಲಲ್ಲಿ ಒಬ್ಬಂಟಿಯಾಗಿದ್ದ ಕನ್ಯೆ ರಾವಣನನ್ನು ಕಂಡು ಭಯಭೀತಳಾಗುತ್ತಾಳೆ. ಈ ರೀತಿ ರಾತ್ರಿಯಲ್ಲಿ ಒಬ್ಬ ಮನುಷ್ಯನನ್ನು ಇದ್ದಕ್ಕಿದ್ದ ಹಾಗೆ ಕಾಣುವುದು ಎಂದು ಅವಳು ಊಹಿಸಲೇ ಇರಲಿಲ್ಲ. ನೀನು ಯಾರು ಎಂದು ಅವಳು ರಾವಣನಿಂದ ತನ್ನ ಕೈಗಳನ್ನು ಬಿಡಿಸುತ್ತಾ ಕೇಳುತ್ತಾಳೆ. ಆಗ ರಾವಣ, ನನ್ನ ಹೆಸರು ದಶಗ್ರೀವ, ನಾನು ಲಂಕಾದ ಅಧಿಪತಿ ಮತ್ತು ರಾಕ್ಷಸ ರಾಜ ರಾವಣ ಎಂದು ಪರಿಚಯಿಸುತ್ತಾನೆ. ರಾವಣ ಲಂಕಾಪತಿಯ ಹೆಸರನ್ನು ಕೇಳಿ ಆ ಸುಂದರಿ ಗಾಬರಿಗೊಳ್ಳುತ್ತಾಳೆ. ನೀನು ಇಲ್ಲಿ ಏಕೆ ಬಂದಿರುವೆ, ಏನು ಮಾಡುತ್ತಿರುವೆ ಎಂದು ಅವಳು ಹೆದರಿ ಕೇಳುತ್ತಾಳೆ. ಆಗ ರಾವಣ ತನ್ನ ರಸಿಕತೆಯನ್ನು ಮೆರೆಯುತ್ತಾನೆ. ಏ ಸುಂದರಿ, ನಾನು ನಿನಗಾಗಿಯೇ ಕಾಯುತ್ತಿದ್ದೇನೆ ಎಂದು ರಾವಣ ನಾಚಿಕೆ ಇಲ್ಲದೆ ಉತ್ತರಿಸುತ್ತಾನೆ. ನಾನು ಕೈಲಾಸ ಪರ್ವತದತ್ತ ಹೊರಟಿದ್ದೇನೆ.
ಆದರೆ ಸುಮಧುರ ಹೂಗಳ ಸುಗಂಧ ಹಾಗೂ ಸುಂದರವಾದ ಹಾಡು ಹಾಗೂ ಸಂಗೀತ ನನ್ನಲ್ಲಿ ಕಾಮದ ಉತ್ಕರ್ಷತೆಯನ್ನು ಸೃಷ್ಟಿಸಿದೆ. ಅಷ್ಟರಲ್ಲಿ ನೀನು ಆಕಸ್ಮಿಕವಾಗಿ ಕಾಣಿಕೊಂಡಿದ್ದೀಯಾ, ಅದಕ್ಕೆ ನನ್ನ ಜೊತೆ ಸಹಕರಿಸು ಎಂದು ರಾವಣ ಕೇಳುತ್ತಾನೆ. ಆಗ ಆ ಸುಂದರಿ ನನ್ನ ಹೆಸರು ರಂಬೆ ಎಂದು ಹೇಳುತ್ತಾಳೆ. ನಾನು ದೇವಲೋಕದ ಅಪ್ಸರೆ ಮತ್ತು ದೇವರಾಜ ಇಂದ್ರ ಹಾಗೂ ಧನೇಶ್ವರ ಕುಬೇರರ ಸಭೆಯಲ್ಲಿ ನೃತ್ಯ ಮಾಡುವವಳು ಎಂದು ರಾವಣಿಗೆ ತನ್ನ ಕಿರುಪರಿಚಯವನ್ನು ಕೊಡುತ್ತಾಳೆ. ರಂಭೆ, ನಾನು ನಿಮ್ಮ ಹೆಸರನ್ನು ಬಹಳ ಬಾರಿ ಕೇಳಿದ್ದೇನೆ. ನಿಮ್ಮನ್ನು ಭೇಟಿ ಮಾಡಿರುವುದು ನನಗೆ ತುಂಬ ಸಂತೋಷವನ್ನು ನೀಡಿದೆ ಎಂದು ರಾವಣ ಸಂತೋಷದಿಂದ ಹೇಳುತ್ತಾನೆ. ನೀವು ದೈವಲೋಕದ ಅಪ್ಸರೆ, ನಾನು ರಾಕ್ಷಸ ರಾಜ. ನೀವು ಮತ್ತು ನಾನು ಉತ್ತಮ ಜೋಡಿಯಾಗುತ್ತೇವೆ ಎಂದು ರಾವಣ ರಂಬೆಗೆ ಹೇಳುತ್ತಾನೆ. ಹಾಗೆ ಹೇಳಬೇಡಿ, ನೀವು ನನಗಿಂತ ದೊಡ್ಡವರು ಮತ್ತು ಗೌರವಾನ್ವಿತರು. ನನ್ನ ವಯಸ್ಸಿನೊಂದಿಗೆ ಸಂಬಂಧ ಹೊಂದಲು ಬಯಸಿದಿರಿ ಎಂದು ರಂಭ ಎಚ್ಚರಿಸುತ್ತಾಳೆ. ರಂಭೆಯ ಈ ಮಾತನ್ನು ಕೇಳಿ ರಾವಣನು ಕೂಗುತ್ತಾನೆ. ಈ ಜಗತ್ತಿನಲ್ಲಿ ನನ್ನಂತೆ ಕಾಮಶಾಸ್ತ್ರದಲ್ಲಿ ಪ್ರವೀಣರು ಯಾರೂ ಇಲ್ಲ. ಒಂದು ವೇಳೆ ನೀನು ನನ್ನ ರಾಣಿಯಾದರೆ ನಿನ್ನನ್ನು ತುಂಬಾ ಸುಖಕರವಾಗಿ ಇಡಲು ಪ್ರಯತ್ನ ಪಡ್ತೀನಿ, ನಿನ್ನನ್ನು ಸಂತೋಷವಾಗಿಡುತ್ತೇನೆ ಎಂದು ರಾವಣ ಅವಳಲ್ಲಿ ಕೇಳಿಕೊಳ್ಳುತ್ತಾನೆ. ಆಗ ರಂಬೆ, ನಾನು ಇನ್ನೊಬ್ಬರನ್ನ ಪ್ರೀತಿಸಿದ್ದೇನೆ, ಅದು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆಗ ರಾವಣ ಜೋರಾಗಿ ನಕ್ಕು, ಏನು, ಅಪ್ಸರೆಯರು ಯಾವಾಗ ಪ್ರೀತಿಯನ್ನು ಸಿಲುಕಲು ಪ್ರಾರಂಭಿಸಿದ್ದಾರೆ? ಪ್ರೀತಿ ಮತ್ತು ನಿಷ್ಠೆ ಸಾಮಾನ್ಯ ಮಹಿಳೆಯರಿಗೆ ಆಭರಣಗಳಾಗಿವೆ. ನೀವು ಅಪ್ಸರೆಯರು, ನಿಮ್ಮ ಕೆಲಸ ಪುರುಷರನ್ನು ರಂಜಿಸುವುದು ಮಾತ್ರ ಎಂದು ರಾವಣ ಹೇಳುತ್ತಾನೆ. ಆದರೆ ರಂಬೆ, ಕ್ಷಮಿಸಿ, ನೀವು ನನಗೆ ತಂದೆ ಇದ್ದಂತೆ. ತಂದೆ ಒಬ್ಬ ಮಗಳನ್ನು ಪ್ರೀತಿಸಲು ಸಾಧ್ಯವಿಲ್ಲ, ತಂದೆ ಮಗಳನ್ನು ಕಾಮದ ದೃಷ್ಟಿಯಿಂದ ನೋಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ನೀವು ಈ ರೀತಿ ಮಾತಾಡುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲವೆಂದು ರಾವಣನ ವಿರುದ್ಧ ರಂಬೆ ತಿರುಗಿ ಬೀಳುತ್ತಾಳೆ. ಆಗ ರಾವಣ, ಹೇ ರಂಬೆ, ನೀನು ಯಾಕೆ ನನ್ನನ್ನು ತಂದೆ ಎಂದು ಕರೆಯುತ್ತಿದ್ದೀಯಾ? ಆಗ ರಂಬೆ ಹೇಳುತ್ತಾಳೆ, ಏಕೆಂದರೆ ನಾನು ನಿಮ್ಮ ಸೊಸೆಯಂತೆ, ನೀನು ನನ್ನ ಸೊಸೆಯಾಗಲು ಸಾಧ್ಯವೇ ಇಲ್ಲ ಎಂದು ರಾವಣ ಆಶ್ಚರ್ಯದಿಂದ ಹೇಳುತ್ತಾನೆ. ಆಗ ರಂಬೆ ತಾನು ಕುಬೇರನ ಮಗ ನಳ ಕುಬೇರನ ಹೆಂಡತಿ ಎಂದು ರಂಬೆ ಬಹಿರಂಗಪಡಿಸುತ್ತಾಳೆ. ಕುಬೇರ ನಿಮ್ಮ ಸಹೋದರ, ಹಾಗಾಗಿ ನಾನು ನಿಮ್ಮ ಸೊಸೆ. ಆದರೆ ರಾವಣ ಅವಳ ಮಾತನ್ನು ಒಪ್ಪದೆ ಅವಳ ಜೊತೆ ಅಸಹ್ಯವಾಗಿ ಅವಳನ್ನು ಬಲಾತ್ಕಾರ ಮಾಡಲು ಪ್ರಯತ್ನ ಮಾಡುತ್ತಾನೆ. ಆಗ ರಂಬೆಗೆ ತನ್ನ ಸಿಟ್ಟು ನಿಯಂತ್ರಣದಲ್ಲಿ ಇರೋದಿಲ್ಲ. ಅವಳು ಜೋರಾಗಿ ರಾವಣನಿಗೆ ಕೆನ್ನೆಯ ಮೇಲೆ ಬಾರಿಸುತ್ತಾಳೆ ಹಾಗೂ ಒಂದು ಘೋರವಾದ ಶಾಪವನ್ನು ಕೂಡ ನೀಡುತ್ತಾಳೆ. ಅದೇನೆಂದರೆ, ಮುಂದೆ ರಾವಣ ಯಾರೊಬ್ಬ ಪರಸ್ತ್ರೀಯರನ್ನು ಕೈ ಹಿಡಿಯುತ್ತಾನೋ ಅವಳ ಗಂಡನಿಂದಲೇ ಅವನ ಸರ್ವನಾಶ ಆಗುತ್ತದೆ ಎಂದು ಶಾಪ ನೀಡುತ್ತಾಳೆ. ಕಾರಣ ಮುಂದೆ ರಾವಣ ಯಾವಾಗ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆತರುತ್ತಾನೋ ರಾಮ ಹಾಗೂ ರಾವಣರ ನಡುವೆ ಘೋರ ಯುದ್ಧ ನಡೆಯುತ್ತದೆ. ಕೊನೆಗೆ ರಾವಣನ ಕೈಯಲ್ಲೇ ರಾವಣ ಹತನಾಗುತ್ತಾನೆ ಹಾಗೂ ಸರ್ವನಾಶನಾಗುತ್ತಾನೆ. ಹೀಗೆ ರಾಮ ರಾವಣನನ್ನು ಕೊಂದಿದ್ದು ನೆಪ ಮಾತ್ರ, ಆದರೆ ನಿಜವಾದ ಕಾರಣ ಆ ರಂಭೆಯ ಶಾಪದಿಂದಲೇ ರಾವಣ ಸರ್ವನಾಶವಾಗಿ ಹೋಗುತ್ತಾನೆ. ಇದರಿಂದಲೇ ಗೊತ್ತಾಗುತ್ತದೆ, ಯಾವಾಗಲೂ ಹೆಣ್ಣನ್ನ ಬಲಾತ್ಕಾರ ಮಾಡಬಾರದು, ಹೆಣ್ಣಿನ ವಿರುದ್ಧ ಹೋಗಲು ಪ್ರಯತ್ನ ಮಾಡಬಾರದು. ಅವಳ ಶಾಪ ತುಂಬಾ ಕಠೋರವಾಗಿರುತ್ತದೆ.